ಸೊ ಎಷ್ಟು ದಿನದ ಹಿಂದೆ ನಿಮಗೆ ಕಾಲ್ ಬಂತು ತ್ರಿವಿಕ್ರಮ್ ಹೋಗ್ತಾರೆ? ನಮಗೆ ಗೊತ್ತಿತ್ತು ತ್ರಿವಿಕ್ರಮ್ ಹೋಗ್ತಾರೆ ಅಂತ ಒಂದು ವಾರದ ಹಿಂದೆ ಒಂದು ಗಾಸಿಪ್ ಇತ್ತು ತ್ರಿವಿಕ್ರಮ್ ಹೋಗ್ತಾರೆ ಅಂತ. ನಿಮಗೆ ಯಾವಾಗ ಕಾಲ್ ಬಂತು? ನನಗೆ ವೈ ನೀವು ಚೂಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ನ? ನೀವು ಯಾಕೆ ಚೂಸ್ ಮಾಡ್ಕೊಂಡ್ರಿ? ವೈ ನಾಟ್ ಬಿಗ್ ಬಾಸ್ ಅಂತ ನನ್ನ ಕ್ವಶನ್ನು. ಯಾಕಂದರೆ ಒಂದು ಸೀರಿಯಲ್ ಮಾಡಿದ್ರೆ ಒಂದು ಸೆಟ್ ಆಫ್ ಆಡಿಯನ್ಸಿಗೆ ನಾವು ಕನೆಕ್ಟ್ ಆಗ್ತೀವಿ. ಒಂದು ಸಿನಿಮಾ ಮಾಡಿದ್ರೆ ಆ ಕ್ಯಾರೆಕ್ಟರ್ ಇಷ್ಟಪಟ್ಟವ್ರಿಗೆ ಮಾತ್ರ ಕನೆಕ್ಟ್ ಆಗ್ತೀವಿ. ಇಲ್ಲಿ ಬಿಗ್ ಬಾಸಲ್ಲಿ ನನ್ನ ವ್ಯಕ್ತಿತ್ವ ತೋರಿಸ್ಕೊಂಡು ನಾನೇ ಗೆಲ್ಲೋದಿದೆಯಲ್ಲ, ದಟ್ ಈಸ್ ಟೂ ಡಿಫ್ರೆಂಟ್ ಥಿಂಗ್. ಅಂದರೆ ನನಗೆ ಅದಕ್ಕೆ ವೈ ನಾಟ್ ಬಿಗ್ ಬಾಸ್ ಅನಿಸಿದ್ದು. ಈಗ ನಂದು ಎಷ್ಟೋ ಕಷ್ಟಗಳಿರುತ್ತೆ, ಎಲ್ಲರದ್ದು ಸ್ಟ್ರಗಲಿಂಗ್ ಆ್ಯಕ್ಟರ್ಸ್ಗಳ ಕಷ್ಟನೇ ಇದ್ದೇ ಇರುತ್ತೆ. ಸೊ ಇನ್ನು ನಾವು ಪರ್ಸ್ನಲಿ ಬೇರೆ ಬೇರೆ ಥರ ಇರ್ತೀವಿ. ಇದು ಪರ್ಸ್ನಲಾಗಿ ಇದ್ಕೊಂಡೇ ಗೆಲ್ಲೋದಲ್ವಾ, ಸೊ ಮನೆ ಒಳಗೆ ಇದ್ಕೊಂಡೇ ಗೆಲ್ಲೋದಲ್ವಾ. ವೈ ನಾಟ್ ಬಿಗ್ ಬಾಸ್? ನಾನು ಹೇಳ್ಕೊಬೇಕಾಗಿರೋ ಒಂದಷ್ಟು ವಿಷಯಗಳನ್ನ ಹೇಳ್ಕೊಳ್ಳೋಣ, ನಾನು ಮಾಡಬೇಕು, ನಂಗೆ ಏನೇನು ಟ್ಯಾಲೆಂಟ್ ಇದೆ ಅಂತ ತೋರಿಸೋಣ, ನಾನು ಹೆಂಗೆ ಬದುಕ್ತೀನಿ ಅಂತ ತೋರಿಸೋಣ ಅಂತಂದ್ಬಿಟ್ಟು ಬಿಗ್ ಬಾಸಿಗೆ ಬಂದಿದ್ದು. ಇಟ್ ವರ್ಕ್ ಫಾರ್ ಮೀ ಲೈಕ್ ದಟ್. ಅಂದರೆ ನನ್ನನ್ನು ಜನ ಇಷ್ಟಪಟ್ಟಿದ್ದೆ ಅದಕ್ಕೆ, ನ್ಯಾಚುರಲ್ ಆಗಿದ್ದಿದ್ದಕ್ಕೆ. ಸೊ ಎಲ್ಲೂ ಇಲ್ಲ, ಏನೂ ದುಡ್ಡಿಲ್ಲ, ಮಿಡಲ್ ಕ್ಲಾಸ್ ಜನ. ಸೊ ಒಂದು ಆಸೆ ಕನಸು ಇದೆ, ಅದಕ್ಕೆ ಒದ್ದಾಡ್ತಿದ್ದೀವಿ. ಆ್ಯಂಡ್ ಏನೂ ಇಲ್ದವನು ಹೆಂಗೆ ಬರ್ಬೋದು ಅನ್ನೋದಕ್ಕೆ ಸೊ ಇದೊಂದು ಉದಾಹರಣೆ ಆಗಬೇಕು ಅಂತ ಬಿಗ್ ಬಾಸ್ ಮನೆಗೆ ಬಂದಿದ್ದು ನಾನು. ಈ ಹಿಂದೆ ಕಾಲ್ ಬಂದಿತ್ತಾ ಬಿಗ್ ಬಾಸಿಂದ? ಬಂದಿತ್ತು. ನಂಗೆ 9ನೇದು 10ನೇ ಸೀಸನಿಗೆ ಹೋಗ್ಬೇಕಾಯ್ತು. ಪದ್ಮಾವತಿ ಮುಗ್ದಾಗಿಂದ ಬಂದಿತ್ತು. ಬಟ್ ವೇದಿಕೆ ಕರೆಯುತ್ತೆ ಅಂತ ಹೋಗೋದಕ್ಕಿಂತ ವೇದಿಕೆ ನಾನು ಅರ್ಹನ ಅಂತ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ತುಂಬ ಸತಿ. ಅಲ್ಲಿ ಹೋಗಿ ಹೆಂಗೆಂಗೋ ಆಡ್ಕೊಂಬರೋದಕ್ಕಿಂತ ಕ್ಲೀನಾಗಿ ಆಡ್ಕೊಂಬರ್ಬೇಕಾಗತ್ತೆ. ಸೊ ಅದಕ್ಕೆ ನನಗೆ ಈಗ ಸೂಟಬಲ್ ಅನ್ನಿಸ್ತು. ಆ್ಯಂಡ್ ಆನ್ ರೈಟ್ ನೋಟ್, ನನಗೆ ಪ್ರಾಜೆಕ್ಟ್ಸ್ಗಳು ಇಲ್ದಿದ್ದ ಟೈಮಲ್ಲಿ ನನಗಿದು ಬಂತು. ಸೊ ಒಂದು ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಅಂತ ಅನ್ನಿಸ್ತು ನನ್ನನ್ನು ನಾನು, ಅದಕ್ಕೆ ಅಲ್ಲಿಗೆ ಹೋಗಿದ್ದು. ಓಕೆ, ಅಂದರೆ ನಿಮ್ಗೆ ಏನಾದ್ರು ಕನ್ಸಿತ್ತಾ ಬಿಗ್ ಬಾಸ್ ಸೀಸನ್ ಫಸ್ಟ್ ನೀವು ನೋಡಿದ್ರ? ಬಿಗ್ ಬಾಸ್ ಹಿಂದೆ ಸೀಸನ್ ಎಲ್ಲ ನೋಡಿ ಅವಾಗ ಒಂದು ಬಿಗ್ ಬಾಸ್ ನೋಡಿದಾಗ ಒಂದು ಕನ್ಸಿರುತ್ತೆ ಯಾರಿಗಾದ್ರೆ, ನಾನು ಒಂದ್ಸರಿ ಹೋಗಿ ಬರಬೇಕು ಅನ್ನೋದು ಕೆಲವೊಬ್ರಿಗೆ ಇರುತ್ತೆ. ಈ ಥರ ನಿಮಗಿತ್ತ? ಅಂದರೆ ಕನಸು ಅಂತ ಏನಿರಲಿಲ್ಲ, ಒಂದು ಎಕ್ಸ್ಪೀರಿಯನ್ಸ್. ಯಾಕಂದರೆ ಮಿನಿ ಬಿಗ್ ಬಾಸ್ಗೆ ಹೋಗಿದ್ದು ನಾನು ಹಂಗೇನೆ, ಮಿನಿ ಬಿಗ್ ಬಾಸ್ ಅಂತ ಹೋಗಿದ್ದೆ ನಾನಲ್ಲಿ. ಸೊ ಅವಾಗ ಹೋಗಿದ್ದು ನಾನು ಹಂಗೇನೆ ಎಕ್ಸ್ಪೀರಿಯನ್ಸ್ಗೆ ಅಂತಲೇ ಹೋಗಿದ್ದು. ಬಟ್ ಇದು ನನಗೆ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೆ ಹೋಗಿದ್ದು. ಎಕ್ಸ್ಪೀರಿಯನ್ಸ್ಗೆ ಅಂತ ಮಿನಿ ಬಿಗ್ ಬಾಸ್ಗೆ ಹೋಗಿದ್ದು. ಮನೆ ಹೆಂಗಿರುತ್ತೆ, ಅಲ್ಲೆಲ್ಲ ಹೆಂಗಿರುತ್ತೆ ಅಂತ ನೋಡೋಣ ಅನ್ನೋ ಒಂದು ಉತ್ಸಾಹದಲ್ಲಿ ಹೋಗಿದ್ದು. ಇದು ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು, ಇಲ್ಲಿ ಗೆಲ್ಲಬೇಕು, ಜನಗಳಿಗೆ ಹತ್ರ ಆಗಬೇಕು, ನಾನೇನು ಅಂತ ತೋರಿಸ್ಕೋಬೇಕು ಅಂತ ಹೋಗಿದ್ದು ಬಿಗ್ ಬಾಸ್.